ವೀಕ್ಷಕರೇ, ನಿಮ್ಮ ಅಡುಗೆ ಮನೆಯಲ್ಲಿ ಎಲ್ಲರೂ ನುಗ್ಗೆಕಾಯಿ ಪಲ್ಯ ಸಾಂಬಾರನ್ನು ಮಾಡಿದ್ದೀರಲ್ವ? ತಿಂದಿರಬಹುದು. ಆದರೆ ನುಗ್ಗೆಕಾಯಿ ಫ್ರೈ ಮಾಡಿ ಅದರ ರುಚಿ ನೋಡಿದ್ದೀರಾ? ಹಾಗಾದರೆ ಬನ್ನಿ, ನುಗ್ಗೆಕಾಯಿ ಫ್ರೈ ಹೇಗೆ ಮಾಡೋದು ನೋಡೋಣ. ಹದವಾಗಿ ಬೆಳೆದಂಥ ನುಗ್ಗೆಕಾಯಿಯನ್ನು ತೆಗೆದುಕೊಂಡು 2 ಇಂಚಿನಷ್ಟು ಉದ್ದಕ್ಕೆ ಕಟ್ ಮಾಡಿ ಅದರ ಸಿಪ್ಪೆಯನ್ನು ತೆಗೆಯಬೇಕು. ನಂತರ ಅದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಬಟ್ಟಲಿಗೆ ಹಾಕಿ ಸ್ವಲ್ಪ ಉಪ್ಪು, ಮೆಣಸಿನ ಹುಡಿ, ಸ್ವಲ್ಪ ಇಂಗು, ಅರಿಶಿನ ಹುಡಿ, ನಿಂಬೆ ರಸ, ಬೀಜ ಹಾಕಬಾರ್ದು, ಕಹಿ ಆಗ್ತದೆ, ಒಂದು ಚಮಚದಷ್ಟು ಕಾರ್ನ್ ಫ್ಲೋರ್, ಅರ್ಧ ಚಮಚದಷ್ಟು ಕಡಲೆ ಹಿಟ್ಟು, ನಂತರ 1/4 ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹತ್ತು ನಿಮಿಷ ಪಕ್ಕಕ್ಕಿಡಿ. ಚೆನ್ನಾಗಿ ಹೀರಿಕೊಳ್ಬೇಕು ಅದಕ್ಕೆ ಉಪ್ಪು ಖಾರ. ಬಾಣಲೆಯಲ್ಲಿ ಎಣ್ಣೆಯನ್ನು ತೆಗೆದುಕೊಂಡು ನುಗ್ಗೆಕಾಯಿಯನ್ನು ಹಾಕಿ 5 ರಿಂದ 6 ನಿಮಿಷ ಚೆನ್ನಾಗಿ ಕಾಯಿಸಿ. ಗರಿಗರಿಯಾದ ನುಗ್ಗೆ ಫ್ರೈ ರೆಡಿ. ನಿಮಗೆ ಈ ನುಗ್ಗೆ ಫ್ರೈ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.